ಅಯ್ಯೋ ಬೋಚಲ್ಲ. அப்போ வாழ்க்கை நாசம் பண்ணிட்டேன்டா. என்ன மன்னிச்சிரு. ஐயோ போச்சு. சொன்னே கேட்டாளா? கையால கிழிச்சு போட்டு விட்டேன். ಯಪ್ಪ ಒಂದು ಸೆಕೆಂಡ್ ನಾನು ಅದು ವಿಡಿಯೋ ನೋಡಿದೆ ಗುರು ನನಗೆ. ಬಟ್ ಅದು ಏನೋ ಅರ್ಥ ಆಗಲ್ಲ. ಬಟ್ ಬೇರೆ ಭಾಷೆ ನನಗೆ ಬರಲ್ಲ. ಬಟ್ ಆ ಹುಡುಗ ಬಟ್ ಅವರಪ್ಪ ನಿಜವಾಗ್ಲೂ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನೆಗೆಟಿವ್ ವಿಡಿಯೋದಲ್ಲಿ ಯಾಕೆ ಬೈತಿದ್ದೀನಪ್ಪ ಅಂದರೆ ಹೆಣ್ಮಕ್ಳಿಗೆ. ಸೊ ನಮ್ಮನ್ನ ಯಾಕೆ ಇಂಥ ದೇವರಾಣಿ ಇಂಥ ಮಿಂಡ್ರಿ ಗುಡಿದಾರನ್ನ ಎಲ್ಲಿ ನೋಡೇ ಇಲ್ಲ ಸತ್ಯವಾಗ್ಲೂ. ಯಾಕೆ ಸುಳ್ಳು ಹೇಳಿ, ಮದುವೆ ಆಗಿ ಎಷ್ಟೋ ವರ್ಷ ಜೀವನ ಮಾಡಿ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು, ಅದು ಮನೆಯಲ್ಲಿ ಕರ್ಕೊಂಡು ಏನೇನೋ ಮಾಡಿ ರೆಡ್ ಹ್ಯಾಂಡಾಗಿ ಗಂಡನ ಜೊತೆಗೆ ಸಿಗಬಿದ್ದು ಏನು ಮಾಡ್ಬೇಕಿಂತ ಎಷ್ಟು ಮಂದಿಗೆ ಅವರಮ್ಮ ಹುಟ್ಟಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಬಟ್ ಆ ವಿಡಿಯೋ ನೋಡಿದಾಗಂತೂ ನಿಜವೂ ಕಣ್ಣೀರೇ ನನಗೆ ಒಂಥರ, ಅದು ಹೇಳೋಕ್ಕಾಗಲ್ಲ. ನಿಜ ಯಾಕೆ ಮಾಡ್ತಾರೆ ಯಾಕಿಲ್ಲ ಒಂದು ಗೊತ್ತಾಗ್ತಿಲ್ಲ ಈ ಹೆಣ್ಮಕ್ಳು. ದೇವ್ರನ್ನ ಮಾಡಿದ ಪಕ್ಕ ಅವನು ಈಗನ ಅಲ್ಲೇ ತೀರ್ಸ್ಕೊಂಡ ಕೊಂದಾಕ್ಬಿಟ್ಟಿದ್ದಾನೆ. ಈಗನ ಅಲ್ಲೇ ತೋರಿಸಿ ಅಲ್ಲೇ ಸಾಕಿದ್ದಾನೆ. ಇಂಥ ಲುಚ್ಚ ಲಫಂಗ ಸೂಳೆ ಮಿಂಡ್ರಿ ಗುಡಿದಾರೆ ನಾನು ಎಲ್ಲೂ ನೋಡಿಲ್ಲ. ಪ್ರತಿಯೊಂದು ವಿಡಿಯೋಗಳು ಇವೇ ವೈರಲ್ ಆಗ್ತಿದ್ದಾವೆ, ಯಾಕೋ ಗೊತ್ತಿಲ್ಲ. ಮುಂದೆ ಆ ಮಗುನ ಜೀವನ ಹೆಂಗೆ, ಅವ್ನು ಜೈಲಿಗೆ ಹೋಗ್ತಾನೆ, ಏನೋ ಸಾಕಿಬಿಟ್ಟಿದ್ದಾನೆ ಅವ್ನು. ಈಗೋನ ಅಲ್ಲಿ ತೋರಿಸ್ಕೊಂಡ. ಬಟ್ ಸಿಟ್ಟಿಂದ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಮಾಡಿದ್ದಾನೆ. ಬಟ್ ಆ ಮಗು ಗಂಡು ಮಗುನ ಜೀವನ ಹಿಂಗೆ ಯಾರು ಸಾಕ್ತಾರೆ, ಅನಾಥ ಅದ ಅಡೋಣೋ ನನಗೆ ಗೊತ್ತಿಲ್ಲ. ಬಟ್